ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಾವು ಬಂದ ಮೂಲ ಉದ್ದೇಶ ತಮ್ಮ ಶಿಷ್ಯರಿಗೆ ತಿಳಿಸುತ್ತಾರೆ. ತಮ್ಮ 12 ಮಂದಿ ಶಿಷ್ಯರನ್ನು ಪ್ರತ್ಯೇಕವಾಗಿ ಕರೆದು ತಮ್ಮ ಮರಣ ಮತ್ತು ಪುನರುತ್ಥಾನದ ಕುರಿತಾಗಿ 3ನೆಯ ಬಾರಿ ಪ್ರಕಟಿಸುತ್ತಾರೆ. ತಮ್ಮ ಶಿಷ್ಯರನ್ನು ಕರೆದು, ನೋಡಿ, ನಾವು ಜೆರುಸಲೇಮಿಗೆ ಹೋಗುತ್ತಿದ್ದೇವೆ. ಅಲ್ಲಿ ನರಪುತ್ರನನ್ನು ಮುಖ್ಯ ಯಾಜಕರ ಮತ್ತು ಧರ್ಮಶಾಸ್ತ್ರಿಗಳ ವಶಕ್ಕೆ ಒಪ್ಪಿಸುವರು. ಆತನು ಮರಣದಂಡನೆಗೆ ಅರ್ಹನೆಂದು ಅವರು ತೀರ್ಮಾನಿಸಿ ಪರಾಕಿಯರ ಕೈಗೊಪ್ಪಿಸುವರು. ಅವರು ಆತನನ್ನು ಪರಿಹಾಸ್ಯ ಮಾಡುವರು, ಕೊರಡೆಗಳಿಂದ ಹೊಡೆಯುವರು ಮತ್ತು ಶಿಲುಬೆಗೇರಿಸುವರು. ಆತನಾದರೂ 3ನೆಯ ದಿನ ಪುನರುತ್ಥಾನ ಹೊಂದುವನು. ಯೇಸು ಸ್ವಾಮಿ ಬಂದಿರುವ ಮೂಲ ಉದ್ದೇಶ ಪ್ರಿಯರೇ, ಪರರ ಸೇವೆ, ಸರ್ವರ ಉದ್ಧಾರ. ಇದಕ್ಕಾಗಿ ತಮ್ಮ ಪ್ರಾಣವನ್ನೇ ಈಡಾಗಿ ಕೊಡುವುದಕ್ಕೆ ಬಂದರು. ನಮ್ಮ ಬದಲಿಗೆ ನಮ್ಮೆಲ್ಲರ ಪಾಪಗಳನ್ನು, ಶಾಪಗಳನ್ನು ಹೊತ್ತು ನಮ್ಮೆಲ್ಲರ ಪರಿಹಾರಕ್ಕಾಗಿ, ಪಾಪ ವಿಮೋಚನೆಗಾಗಿ ಸಾಯಲು, ತನ್ನ ಪ್ರಾಣವನ್ನೇ ಕೊಡಲು ಯೇಸು ಸ್ವಾಮಿ ಈ ಧರೆಗೆ ಬಂದರು. ಮತ್ತು ಅವರು ಒಬ್ಬರೇ 3ನೇ ದಿನ ಪುನರುತ್ಥಾನರಾದರು. ತಂದೆಯ ಮಹಿಮಾ ಶಕ್ತಿಯಿಂದ ಪುನರುತ್ಥಾನರಾದರು. ಆದರೆ ಇಂದು ಆ ಶಿಷ್ಯರಂತೆ ಯೇಸು ಬಂದ ಮೂಲ ಉದ್ದೇಶ ನಮಗೆ ಅರಿಯದೇ ಹೋಗಿದೆ. ಅದರ ಫಲ ಆಧ್ಯಾತ್ಮಿಕ ಜೀವಿತದಲ್ಲಿ ಅನುಭವಿಸದೆ ನಿತ್ಯತೆಯನ್ನು ಮರೆತು ನಾವು ಬಾಳ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ಜೆಬೆದೆಯನ ಮಕ್ಕಳ ತಾಯಿ ಈ ಇನ್ಸಿಡೆಂಟ್ ಆಗಿ ಸ್ವಲ್ಪ ಹೊತ್ತಲ್ಲೇ ಆಕೆಯಲ್ಲಿ ಬರ್ತಾಳೆ, ಯಾಕೋಬ ಯೌವಾನರ ತಾಯಿ. ಯೇಸು ಬಂದ ಮೂಲ ಉದ್ದೇಶ ಅರಿಯದೆ, ಯೇಸು ಅರಸನಾಗಿ ಈ ಲೋಕದಲ್ಲಿ ಅಧಿಕಾರ ಆಳ್ವಿಕೆ ನಡೆಸುವವರೆಂದು ಭಾವಿಸಿ ಆಕೆ ತನ್ನ ಮಕ್ಕಳಿಗೆ ಯೇಸುವಿನ ಬಲಗಡೆ ಮತ್ತು ಎಡಗಡೆಯಲ್ಲಿ ಆಸೀನರಾಗುವ ಒಂದು ಪದವಿ ಅಥವಾ ಸ್ಥಾನಮಾನ ಬಯಸಿ ಯೇಸುವಲ್ಲಿ ಕೋರ್ತಾಳೆ. ಇಂದು ಇದೇ ಪರಿಸ್ಥಿತಿ ಎಲ್ಲ ಎತ್ತವರದ್ದಾಗಿದೆ. ತಂದೆ ತಾಯಿಗಳು ತಮ್ಮ ಮಕ್ಕಳು ಈ ಲೋಕದಲ್ಲಿ ಸೆಟಲ್ ಆಗಬೇಕು, ಉನ್ನತ ಪದವಿ ಸ್ಥಾನ ಗಳಿಸಲು, ಅಂದರೆ ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಳ್ಳೆಯ ಕ್ಷೇತ್ರದಲ್ಲಿ ಲೋಕದಲ್ಲಿ ಸ್ಥಾನಮಾನ ಪಡೀಬೇಕು. ಇದೇ ವಿಷಯದಲ್ಲಿ ಇವತ್ತು ಪ್ರಾರ್ಥನೆ, ಸತ್ಕಾರ್ಯಗಳನ್ನು ಮಾಡಿ ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅದಕ್ಕಾಗಿ ತಮ್ಮ ಜೀವನವೆಲ್ಲ ಶ್ರಮಿಸ್ತಾರೆ. ನನ್ನ ಮಗ, ನನ್ನ ಮಗಳು ರಕ್ಷಣೆ ಪಡಿಬೇಕು, ನಿತ್ಯ ಜೀವ ಲಕ್ಷ್ಯವಾಗಿಟ್ಟು ಓಡಬೇಕು, ನನ್ನ ಮಗ ಮಗಳು ಸತ್ಯದ ದಾರಿಯಲ್ಲಿ ನಡೀಬೇಕು, ಯೇಸು ಕ್ರಿಸ್ತರಿಗಾಗಿ ಜೀವಿಸಬೇಕು, ಒಂದು ಒಳ್ಳೆ ಮಿಷನರಿ ಆಗಬೇಕು, ರಕ್ತ ಸಾಕ್ಷಿ ಆಗಬೇಕು. ಈ ಒಂದು ಉನ್ನತ ಆಧ್ಯಾತ್ಮಿಕ ಒಂದು ಆಶೀರ್ವಾದ ಅವರದ್ದಾಗಬೇಕು ಅಂತ ಒಂದು ಲಕ್ಷ್ಯ ಇವತ್ತು ತಂದೆ ತಾಯಿಗೆ ಇಲ್ಲ. ಆ ನೈಜ ವಿಶ್ವಾಸ ನಿರೀಕ್ಷೆಯಲ್ಲಿ ತಂದೆ ತಾಯಿಯೇ ಇವತ್ತು ಬದುಕ್ತಾ ಇಲ್ಲ. ಪ್ರಿಯರೇ, ಹಳ ಒಡಂಬಡಿಕೆಯಲ್ಲಿ ಒಂದು ತಾಯಿಯ ಉದಾಹರಣೆ ಇದೆ, ಮೆಕ್ಕಬಿಯ ತಾಯಿ. ಯಾವ ರೀತಿಯಲ್ಲಿ ಆಕೆ ತನ್ನ 7 ಮಕ್ಕಳಿಗೆ ದೇವರ ಆಜ್ಞಾನುಸಾರ ನಡೆಯಲು ಬುದ್ಧಿ ಹೇಳ್ತಾಳೆ. ಅಲ್ಲಿ ತನ್ನ 7 ಮಕ್ಕಳು ಕೂಡ ಪ್ರಾಣತ್ಯಾಗ ತನ್ನ ಕಣ್ಮುಂದೆ ಮಾಡುವಾಗಲೂ ಕೂಡ ಆಕೆಯಲ್ಲಿ ಹುರಿದುಂಬಿಸ್ತಾಳೆ. ಅಲ್ಲಿ ಆ ರಾಜನ ಆ ಮಾತುಗಳಿಗೆ ಕೇಳದೆ ಹೋಗಲು, ಅವಳ ಎದುರಿಗೇನೆ ಆ ಹಿಂಸೆ ಮಾಡಿ ಆ ಮಕ್ಕಳನ್ನು ಕೊಲ್ಲುವಾಗಲೂ ಆಕೆ ತನ್ನ ಮಕ್ಕಳಿಗೆ ದೇವರಿಗಾಗಿ ಜೀವಿಸಲು ಅತಿ ಆಶ್ಚರ್ಯಕರವಾಗಿ ಒಂದು ಆಕೆಯ ವರ್ತನೆಯಾಗಿತ್ತು. ಅಲ್ಲಿ ಎಲ್ಲ ತಾಯಿಯರಿಗೆ ಒಂದು ಉದಾಹರಣೆ ಆಕೆ ಆಗಿದ್ದಾಳೆ. ನಾವು ದೇವರಿಗಾಗಿ, ಕ್ರಿಸ್ತ ಯೇಸುವಿಗಾಗಿ, ನಿತ್ಯ ಜೀವಕ್ಕಾಗಿ ನಮ್ಮ ಮಕ್ಕಳನ್ನು ಇವತ್ತು ವಿಶ್ವಾಸದಲ್ಲಿ ಬೆಳೆಸೋದಕ್ಕೆ ಒಂದು ಉತ್ತಮ ಉದಾಹರಣೆ. ಪ್ರಿಯರೇ, ಮಕ್ಕಳ ಜೀವನ ಸ್ವರ್ಗದಲ್ಲಿ ಸೆಟಲ್ ಆಗಲು ಇವತ್ತು ನಾವು ಲಕ್ಷ್ಯವಿಡಬೇಕು. ಯೇಸು ಬಂದ ಮೂಲ ಉದ್ದೇಶ ನಮಗೆ ಅರಿಬೇಕು. ಇಲ್ಲವಾದರೆ ನಮ್ಮಲ್ಲಿ ಎಷ್ಟೇ ಒಳ್ಳೆಯ ಉದ್ದೇಶಗಳಿದ್ದರೂ ಕೂಡ ನಮ್ಮದು ಪರ್ಪಸ್ಲೆಸ್ ಲೈಫ್ ಆಗಿದೆ, ನಿಜವಾಗಿ ಒಂದು ಮೀನಿಂಗ್ಲೆಸ್ ಲೈಫ್ ಆಗಿದೆ ಅಥವಾ ಯೂಸ್ಲೆಸ್ ಲೈಫ್ ಆಗಿದೆ. ಒಂದು ವೇಳೆ ನಿತ್ಯ ಜೀವ ಲಕ್ಷ್ಯವಾಗಿರದೆ ಬೇರೆ ಏನೇ ಉದ್ದೇಶಗಳಿದ್ದರೂ ಎಲ್ಲ ವೇಸ್ಟ್. ನಾವು ಇಡೀ ಲೋಕವನ್ನೇ ಗೆದ್ದರೂ ಒಂದು ವೇಳೆ ನಮ್ಮ ಆತ್ಮವನ್ನು ನಾವು ಕಳೆದುಕೊಳ್ಳೋದಾದರೆ ಎಲ್ಲ ವೇಸ್ಟ್ ಆಗುತ್ತೆ. ಆದ್ದರಿಂದ ಪ್ರಿಯರೇ, ನಮಗೆ ಸತ್ಯದ ಅರಿವಾಗಬೇಕು, ನಮ್ಮ ಕುಟುಂಬಕ್ಕೆ ನಾವು ಮಾದರಿಯಾಗಬೇಕು. ಯೇಸು ಆಗ ನಮ್ಮ ಮುಖಾಂತರ
ಪ್ರಕಟಗೊಳ್ತಾರೆ ಮತ್ತು ನಮ್ಮ ಜೀವಿತದ ಮುಖಾಂತರ ಯೇಸುವಿಗೆ ಮಹಿಮೆಯಾಗುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.